ರಿಲಯನ್ಸ್ ಕಂಪನಿಯು ಭಾರತದಲ್ಲಿ ಪಾನೀಯ ಉದ್ಯಮದಲ್ಲಿ ಹೇಗೆ ಕ್ರಾಂತಿ ತರುತ್ತಿದೆ ಎಂಬುದನ್ನು ನೋಡೋಣ. ಕಳೆದ ಕೆಲವು ವರ್ಷಗಳಲ್ಲಿ ರಿಲಯನ್ಸ್ ತನ್ನ ಕ್ಯಾಂಪಾ ಬ್ರ್ಯಾಂಡ್ ಮೂಲಕ ಕೋಕಾ-ಕೋಲಾ ಮತ್ತು ಬಿಸ್ಲೆರಿ ಹೋಲುವ ದೊಡ್ಡ ಕಂಪನಿಗಳಿಗೆ ತೀವ್ರ ಸ್ಪರ್ಧೆ ನೀಡುತ್ತಿದೆ. ಹೌದು, ಇದಕ್ಕೆ ಕಾರಣವೇನು ಅಂತ ನೋಡಿದ್ರೆ ಭಾರತದಲ್ಲಿ ಪಾನೀಯಗಳ ಮಾರುಕಟ್ಟೆ ಬಹಳ ದೊಡ್ಡದು. 2023ರ ವೇಳೆಗೆ ಸಾಫ್ಟ್ ಡ್ರಿಂಕ್ಸ್ ಮಾರುಕಟ್ಟೆಯ ಮೌಲ್ಯ ಸುಮಾರು $13 ಬಿಲಿಯನ್ ಆಗಿತ್ತು. ಇದರಲ್ಲಿ ಕೋಕಾ-ಕೋಲಾ, ಪೆಪ್ಸಿ, ಬಿಸ್ಲೇರಿ ಮುಂತಾದ ಬ್ರ್ಯಾಂಡ್ಗಳು ಬಹುಪಾಲು ಹಿಡಿದಿದ್ದವು. ಆದರೆ ರಿಲಯನ್ಸ್ ತನ್ನದೇ ಆದ ಮಾರ್ಗದಲ್ಲಿ ಮುಂದಾಗಿದೆ. 2022ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಯಾಂಪಾ ಬ್ರ್ಯಾಂಡ್ ಅನ್ನು ತನ್ನ ಜಿಯೋಮಾರ್ಟ್ ಮತ್ತು ರಿಲಯನ್ಸ್ ರಿಟೇಲ್ ಸ್ಟೋರ್ಗಳಲ್ಲಿ ಪುನರ್ ಪರಿಚಯಿಸಿತು. ಇದರಿಂದಾಗಿ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಪಾನೀಯಗಳು ಸಿಗಲು ಶುರುವಾಯಿತು. ಇದಕ್ಕೆ ಒಂದು ದೊಡ್ಡ ಕಾರಣವೇನೆಂದರೆ ರಿಲಯನ್ಸ್ ತನ್ನ ವಿತರಣಾ ಜಾಲವನ್ನು ಬಹಳ ಬಲಪಡಿಸಿದೆ. ಭಾರತದಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ರಿಲಯನ್ಸ್ ರಿಟೇಲ್ ಔಟ್ಲೆಟ್ಗಳಿವೆ. ಇದರಿಂದಾಗಿ ಕ್ಯಾಂಪಾ ಬ್ರ್ಯಾಂಡ್ ಸಣ್ಣ ಊರುಗಳವರೆಗೂ ತಲುಪ್ತಾ ಇದೆ. ಇನ್ನು ಕೋಕಾ-ಕೋಲಾ ಮತ್ತು ಪೆಪ್ಸಿ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಮಾರಾಟ ಮಾಡುತ್ತಿವೆ. ಆದರೆ ರಿಲಯನ್ಸ್ ಗ್ರಾಮೀಣ ಪ್ರದೇಶಗಳಿಗೂ ತಲುಪಲು ಯಶಸ್ವಿಯಾಗಿದೆ. ಇದರಿಂದಾಗಿ ಗ್ರಾಹಕರಿಗೆ ಹೆಚ್ಚು ಆಯ್ಕೆ ಸಿಗುತ್ತಿದೆ. ಬಿಸ್ಲೇರಿ ಬಗ್ಗೆ ಹೇಳಬೇಕಾದ್ರೆ ಭಾರತದಲ್ಲಿ ಪ್ಯಾಕೇಜ್ಡ್ ವಾಟರ್ ಮಾರುಕಟ್ಟೆಯಲ್ಲಿ ಬಿಸ್ಲೇರಿ ದೊಡ್ಡ ಹೆಸರು. ಆದರೆ ರಿಲಯನ್ಸ್ ತನ್ನ ಇಂಡಿಪೆಂಡೆನ್ಸ್ ಬ್ರ್ಯಾಂಡ್ ಮೂಲಕ ಪ್ಯಾಕೇಜ್ಡ್ ವಾಟರ್ ಕ್ಷೇತ್ರಕ್ಕೂ ಕಾಲಿಟ್ಟಿದೆ. ಇದರ ಬೆಲೆ ಕೂಡ ಸ್ಪರ್ಧಾತ್ಮಕವಾಗಿದೆ. ಇದರಿಂದಾಗಿ ಬಿಸ್ಲೇರಿ ಮತ್ತು ಇತರ ಬ್ರ್ಯಾಂಡ್ಗಳು ತಮ್ಮ ಮಾರುಕಟ್ಟೆ ಹಂಚಿಕೆಯನ್ನು ಕಳೆದುಕೊಳ್ಳುತ್ತಿವೆ. ಉದಾಹರಣೆಗೆ 2024ರ ವೇಳೆಗೆ ಕ್ಯಾಂಪಾ ಬ್ರ್ಯಾಂಡಿನ ಮಾರಾಟದಲ್ಲಿ 30% ವೃದ್ಧಿ ಕಂಡುಬಂದಿದೆ. ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣವೇನೆಂದರೆ ರಿಲಯನ್ಸ್ ತನ್ನ ಉತ್ಪನ್ನಗಳನ್ನು ಕಡಿಮೆ ಬೆಲೆಯಲ್ಲಿ ನೀಡುತ್ತಾ ಇದೆ. ಕೋಕಾ-ಕೋಲಾ ಅಥವಾ ಪೆಪ್ಸಿಯ 250 ಮಿಲಿ ಬಾಟಲ್ ಬೆಲೆ ಸುಮಾರು $20 ಅಂದರೆ ಕ್ಯಾಂಪಾ ಅದೇ ಪ್ರಮಾಣದ ಬಾಟಲನ್ನು 10ರಿಂದ 12 ರೂಪಾಯಿಗೆ ನೀಡ್ತಾ ಇದೆ. ಇದರಿಂದ ಗ್ರಾಹಕರು ಕಡಿಮೆ ಬೆಲೆಯಲ್ಲಿ ಪಾನೀಯವನ್ನು ಖರೀದಿಸಲು ಪ್ರೋತ್ಸಾಹಿತರಾಗುತ್ತಿದ್ದಾರೆ. ಜೊತೆಗೆ ರಿಲಯನ್ಸ್ ತನ್ನ ಉತ್ಪನ್ನಗಳ ಗುಣಮಟ್ಟವನ್ನು ಕೂಡ ಉತ್ತಮವಾಗಿ ಕಾಯ್ದುಕೊಂಡಿದೆ. ಇನ್ನೊಂದು ಕುತೂಹಲಕಾರಿ ವಿಷಯವೇನೆಂದರೆ ರಿಲಯನ್ಸ್ ತನ್ನ ಪಾನೀಯಗಳನ್ನು ಸ್ಥಳೀಯ ರುಚಿಗೆ ತಕ್ಕಂತೆ ರೂಪಿಸಿದೆ. ಉದಾಹರಣೆಗೆ ಕ್ಯಾಂಪಾ ಕೋಲಾ, ಕ್ಯಾಂಪಾ ಲೈಮ್, ಕ್ಯಾಂಪಾ ಆರೆಂಜ್ ಮುಂತಾದ ವಿವಿಧ ರುಚಿಗಳಲ್ಲಿ ಲಭ್ಯವಿದೆ. ಇದರಿಂದ ಸ್ಥಳೀಯ ಗ್ರಾಹಕರಿಗೆ ತಮ್ಮ ಇಷ್ಟದ ರುಚಿಯನ್ನು ಆಯ್ಕೆ ಮಾಡುವ ಅವಕಾಶ ಸಿಗುತ್ತದೆ. ಇದನ್ನು ಕೋಕಾ-ಕೋಲಾ ಅಥವಾ ಪೆಪ್ಸಿ ಹೋಲಿಸಿದ್ರೆ ಅವರು ಹೆಚ್ಚು ಜಾಗತಿಕ ರುಚಿಗಳ ಮೇಲೆ ಗಮನಹರಿಸಿದ್ದಾರೆ. ಇನ್ನು ರಿಲಯನ್ಸ್ ತನ್ನ ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗ್ನಲ್ಲೂ ಕೂಡ ಹೊಸತನ ತರ್ತಾ ಇದೆ. ಕ್ಯಾಂಪಾ ಬ್ರ್ಯಾಂಡ್ಗೆ ಹೊಸ ಲೋಗೋ, ಆಕರ್ಷಕ ಬಾಟಲ್ ಡಿಸೈನ್ ಇವುಗಳ ಮೂಲಕ ಯುವಜನರನ್ನು ಸೆಳೀತಾ ಇದೆ. ಇದರಿಂದ ಪಾನೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಹೆಚ್ಚಾಗಿದೆ. ಕೋಕಾ-ಕೋಲಾ, ಪೆಪ್ಸಿ ಮತ್ತು ಬಿಸ್ಲೇರಿ ಕಂಪನಿಗಳು ತಮ್ಮ ಮಾರಾಟವನ್ನು ಉಳಿಸಿಕೊಳ್ಳಲು ಹೊಸ ಆಫರ್ಗಳು, ಡಿಸ್ಕೌಂಟ್ಗಳು ನೀಡಲು ಪ್ರಾರಂಭಿಸಿವೆ. ಆದರೆ ರಿಲಯನ್ಸ್ ತನ್ನ ವಿತರಣಾ ಶಕ್ತಿಯು ಮತ್ತು ಕಡಿಮೆ ಬೆಲೆಯ ನೀತಿಯು ಇದನ್ನು ಇನ್ನಷ್ಟು ಬಲಪಡಿಸ್ತಾ ಇದೆ. ಇದರಿಂದ ಮುಂದಿನ ವರ್ಷಗಳಲ್ಲಿ ಭಾರತದಲ್ಲಿ ಪಾನೀಯ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಹೌದು, ಇಂತಹ ಸ್ಪರ್ಧೆಯಿಂದ ಗ್ರಾಹಕರಿಗೆ ಹೆಚ್ಚು ಆಯ್ಕೆ, ಕಡಿಮೆ ಬೆಲೆ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಸಿಗುತ್ತವೆ. ಇದು ಭಾರತೀಯ ಪಾನೀಯ ಉದ್ಯಮದ ಭವಿಷ್ಯವನ್ನು ಹೊಸ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಈ ಹೋರಾಟದಲ್ಲಿ ಯಾರು ಗೆಲ್ತಾರೋ ಅಂತ ನೋಡೋಣ. ಆದರೆ ರಿಲಯನ್ಸ್ ತನ್ನ ವೇಗ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ಪಾನೀಯ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ತರಲು ಸಜ್ಜಾಗಿದೆ. ಪಾನೀಯ ಮಾರುಕಟ್ಟೆ ಈ ಹೊಸ ಯುಗದಲ್ಲಿ ಗ್ರಾಹಕರು ಮಾತ್ರ ನಿಜವಾದ